ಇನ್ನು ವಯನಾಡು ದುರಂತವನ್ನು ಹೇಳ್ತಾ ಇದ್ವಲ್ಲ, ವಯನಾಡು ದುರಂತದಲ್ಲಿ ಮೃತಪಟ್ಟಂತವರ ಸಂಖ್ಯೆ 282ಕ್ಕೆ ಏರಿಕೆಯಾಗಿದೆ. ಗುಡ್ಡ ಕುಸಿದು 192 ಜನ ನಾಪತ್ತೆ ಆಗಿ ಹೋಗ್ಬಿಟ್ಟಿದ್ದಾರೆ. 1592 ಜನರನ್ನ ರಕ್ಷಿಸುವಂತ ಕಾರ್ಯ ಆಗಿದೆ. 8000ಕ್ಕೂ ಹೆಚ್ಚು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಕೂಡ. ಮೂರು 398 ಮಹಿಳೆಯರನ್ನು ರಕ್ಷಿಸಲಾಗಿದೆ. 3322 ಪುರುಷರನ್ನ ರಕ್ಷಣೆ ಮಾಡಲಾಗಿದೆ. 82 ನಿರಾಶ್ರಿತರ ಶಿಬಿರಗಳನ್ನು ತೆರೆಯಲಾಗಿದೆ. 8 ಕ್ಯಾಂಪ್ಗಳನ್ನು ಚೂರಲ್ಮಲಾದಲ್ಲಿ ಹಾಕಲಾಗಿದೆ. ಕಾಳಜಿ ಕೇಂದ್ರದಲ್ಲಿ 1884 ಮಕ್ಕಳಿದ್ದಾರೆ, 23 ಗರ್ಭಿಣಿಯರಿದ್ದಾರೆ. ಗುಡ್ಡ ಕುಸಿತದ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ವಯನಾಡಿನ ಭೂಕುಸಿತದ ಜಾಗದಲ್ಲಿ ಪರಿಸ್ಥಿತಿ ನಿಜಕ್ಕೂ ಕೂಡ ಘೋರವಾಗಿದೆ. ನದಿಯ ಒಂದು ಭಾಗದಲ್ಲಿ 100 ಜನ ಸಿಕ್ಕಾಕೊಂಡಿದ್ದಾರೆ. ಚೂರಲ್ಮಾಲಾ ಪ್ರದೇಶದಲ್ಲಿ ಸಂತ್ರಸ್ತರು ನದಿಯ ಒಂದು ಭಾಗದಲ್ಲಿ ಸಿಕ್ಕಾಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗೋಕ್ಕಾಗದೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅವರಿಗೆಲ್ಲ ಈಗ ಸದ್ಯಕ್ಕೆ ಊಟ ಕೊಡೋದು, ನೀರು ಕೊಡೋದು ಇದೇ ದೊಡ್ಡ ಸವಾಲಾಗಿ ಹೋಗಿದೆ. ಅಪಾರ ನೀರು ಹರಿತಾ ಇದೆ ನದಿಯಲ್ಲಿ. ಈ ಕಾರಣಕ್ಕಾಗಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾತ್ರೋರಾತ್ರಿ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರಂತೆ ಸೈನಿಕರು. ನೋಡಿ ಇಲ್ಲಿ ಆ ಹರಿತಾ ಇರುವಂತ ನದಿಯ ನಡುವೆ ಈಗ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆ ಒಳಗೆ ಸೇತುವೆ ನಿರ್ಮಾಣಕ್ಕೆ ಕಮಾಂಡರ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಕಬ್ಬಿಣದ ಬೀಮ್ಗಳನ್ನ ಬಳಸಿ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಒಂದು ತಾತ್ಕಾಲಿಕವಾದಂಥ ಒಂದು ಬ್ರಿಡ್ಜ್ ನಿರ್ಮಿಸುವಂಥದ್ದು ಇದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಈಗ ಅದು ಕೇರಳದಲ್ಲಿ ನಿರ್ಮಾಣ ಮಾಡಬೇಕಾದಂಥದ್ದು ಅನಿವಾರ್ಯತೆ ಬಂದಿದೆ. ನಾಳೆ ಇದೇ ಸೇತುವೆಯಲ್ಲಿ ಸೇನಾ ಟ್ರಕ್ಗಳು ಕೂಡ ಸಂಚರಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಆ ಸ್ಥಳದಿಂದ ನಮಗೊಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬ. ಸಂಭವಿಸಿದಂತಹ ಭೀಕರ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಸದ್ಯಕ್ಕೆ ಅಲ್ಲಿ ನೋಡಬಹುದಾಗಿದೆ. ಏನು ಭೂಕುಸಿತ ಆಯಿತು ಆ ಪ್ರದೇಶದಲ್ಲಿ ಇವಾಗ ಇಂಡಿಯನ್ ಆರ್ಮಿ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು, ಅಂದರೆ ಟೆಂಪ್ರವರಿ ಬ್ರಿಡ್ಜ್ ಅನ್ನ ಈ ಕಬ್ಬಿಣದ ಈ ಒಂದು ರಾಡ್ಗಳನ್ನು ಬಳಸ್ಕೊಂಡು ತಯಾರಿಸ್ತಾ ಇರುವಂಥದ್ದು. ಇಲ್ಲಿ ನೋಡಬಹುದಾಗಿದೆ ಟನ್ ಗಟ್ಟಲೆ ಇರುವಂತಹ ಕಬ್ಬಿಣದ ಬೀಮ್ಗಳನ್ನು ಇಲ್ಲಿ ಬಳಸಿ ಅವನ್ನ ಜೋಡಿಸೋದ್ರ ಮೂಲಕ ಈ ಒಂದು ಟೆಂಪ್ರವರಿ ಬ್ರಿಡ್ಜ್ ಅನ್ನ ಇವತ್ತು ರಾತ್ರಿ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಎಲ್ಲ ಇಂಡಿಯನ್ ಆರ್ಮಿಯ ಯೋಧರುಗಳು ಕೂಡ ಬೆಂಗಳೂರಿಂದ ಬಂದಿರುವಂತಹ ಒಂದು ಟೀಮ್ ಮತ್ತೆ ವಿವಿಧ ಕಡೆಯಿಂದ ಬಂದಿರುವಂತಹ ಟೀಮ್ ಇಲ್ಲಿ ಈ ಒಂದು ಬ್ರಿಡ್ಜ್ ಅನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಟೆಂಪ್ರವರಿ ಐರನ್ ಬ್ರಿಡ್ಜ್ ಅನ್ನು ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಆ ಭಾಗದಲ್ಲಿ ಹರಿತಾ ಇರುವಂತಹ ನದಿಯನ್ನು ನೋಡ್ಬೋದಾಗಿದೆ. ಅಂದರೆ ಏನು ನಿನ್ನೆ ಇಲ್ಲಿ ಭೂಕುಸಿತ ಸಂಭವಿಸಿತು, ಸೊ ಆ ಪ್ರದೇಶದಲ್ಲಿ ಏನು ಈ ಒಂದು ನದಿ ಹರಿತಾ ಇತ್ತು ಆ ನದಿ ಇನ್ನೂ ಕೂಡ ಬೋರ್ಗೆರೆದು ಹರಿತಾ ಇರುವಂಥದ್ದು. ಅದಕ್ಕೆ ಅಡ್ಡಲಾಗಿ ಈಗ ಈ ಒಂದು ಸೇತುವೆಯ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಟೆಂಪ್ರವರಿ ಬ್ರಿಡ್ಜ್ ಅನ್ನ ಏನಕ್ಕೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜನರು ಅಲ್ಲೇ ಇನ್ನೂ ಸಿಗಾಕೊಂಡಿರುವಂಥದ್ದು. ಸಾಕಷ್ಟು ಜನರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಭಾಗದಲ್ಲಿ ಇನ್ನೂ ಕೂಡ ಸಾಕಷ್ಟು ಜನರಿದ್ದಾರೆ. ಅವರಿಗೆ ಊಟ ಮಾಡಲಿಕ್ಕೆ ಆಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಇಲ್ಲಿಂದ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಒಂದು ಟ್ರಕ್ ಹೋಗಲೇಬೇಕಾಗುತ್ತೆ. ಆ ಒಂದು ಟ್ರಕ್ಕನ್ನು ಇಲ್ಲಿ ಕಳಿಸ್ಲಿಕ್ಕೆ ಈ ಒಂದು ಬ್ರಿಡ್ಜನ್ನು ಮಾಡ್ತಾ ಇರುವಂಥದ್ದು. ಇಂದು ರಾತ್ರಿ ಈ ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಇಂಡಿಯನ್ ಆರ್ಮಿಗೆ ಅವರ ಕಮಾಂಡರ್ ನೀಡಿರುವಂಥದ್ದು. ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಈ ಒಂದು ಟ್ರಕ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಚಲದಂಕ ಮಲ್ಲರ ರೀತಿಯಲ್ಲಿ ಈ ಒಂದು ಇಂಡಿಯನ್ ಆರ್ಮಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇವರಿಗೆ ಎಲ್ರಿಗೂ ಕೂಡ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಿಡ್ಲಲ್ಲಿ ಒಬ್ರು ನಿಂತಿದ್ದಾರೆ. ಕೈಯಲ್ಲಿ ಒಂದು ಮೈಕನ್ನು ನೋಡ್ಬೋದಾಗಿದೆ. ಆ ಮೈಕ್ ಹಿಡಿದುಕೊಂಡು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರೆ. ಅಂದರೆ ಅವರು ಏನು ಮೈಕಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾದಂತಹ ದೊಡ್ಡ ಸೌಂಡ್ ಬಾಕ್ಸ್ ಅನ್ನು ಕೂಡ ಇಲ್ಲಿ ಇಟ್ಟಿರುವುದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ಸೌಂಡ್ ಬಾಕ್ಸ್ ಏನಿದೆ ಈ ಒಂದು ಸೌಂಡ್ ಬಾಕ್ಸ್ನಲ್ಲಿ ಇವರು ಮಾತನಾಡುವ ಪ್ರತಿಯೊಂದು ಮಾತು ಕೂಡ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ತಲುಪುತ್ತೆ. ಸೊ ಅದರ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಪಕ್ಕದಲ್ಲಿ ಒಂದು ಅರ್ತ್ ಮೂವರನ್ನು ಕೂಡ ಕೆಲವನ್ನ ಬಳಸ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಕೇವಲ ಇಷ್ಟು ಟನ್ ಗಟ್ಟಲೆ ಭಾರ ಇರುವಂತಹ
ಈ ಒಂದು ಕಬ್ಬಿಣದ ಭೀಮ್ಗಳನ್ನು ಕೇವಲ ಈ ಒಂದು ಆರ್ಮಿಯ ಏನು ಯೋಧರು ಮಾತ್ರ ಎತ್ತಿಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ಅರ್ತ್ ಮೂವರ್ಗಳನ್ನು ಕೂಡ ಬಳಸ್ಕೊಳ್ಳಲಾಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಈ ಟ್ರಕ್ನ ಮೂಲಕ ಈ ಒಂದು ಏನು ಸೇತುವೆ ಮೂಲಕ ಟ್ರಕ್ಕನ್ನು ನಾಳೆ ತೆಗೆದುಕೊಂಡು ಹೋಗಲಾಗುತ್ತೆ. ನಾಳೆ ಈ ಸೇತುವೆ ಮೇಲೆ ಟ್ರಕ್ ಹೋಗುತ್ತೆ. ಆ ಟ್ರಕ್ಕಿನಲ್ಲಿ ಬೇಕಾದಂತಹ ದಿನಸಿ ಸಾಮಗ್ರಿಗಳು ಮತ್ತು ಎಸೆನ್ಷಿಯಲ್ ಪದಾರ್ಥಗಳು ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಇರುವಂಥವರಿಗೆ ಸರಬರಾಜನ್ನು ಇಂಡಿಯನ್ ಆರ್ಮಿ ಮಾಡುತ್ತೆ, NDRF ಕೂಡ ಸಹಕರಿಸುತ್ತೆ. ಅದ್ರ ಜೊತೆಗೆ ಆ ಭಾಗದಲ್ಲಿ ಇನ್ನೂ ಕೂಡ ಸರಿಯಾಗಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡೋಕ್ಕಾಗಿಲ್ಲ. ಸೊ ಆ ಭಾಗದಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೂ ಕೂಡ ನಾಳೆ ಅನುಕೂಲ ಆಗುತ್ತೆ. ವಾಹನಗಳ ಮೂಲಕ ಇಂಡಿಯನ್ ಆರ್ಮಿ ಯೋಧರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇದೊಂದು ಪ್ರಮುಖವಾದ ಬ್ರಿಡ್ಜ್ ಇವತ್ತು ರಾತ್ರಿ ನಿರ್ಮಾಣ ಆದರೆ ನಾಳೆ ಈ ಒಂದು ರಕ್ಷಣಾ ಕಾರ್ಯ ಇನ್ನೂ ಕೂಡ ಬರದಿಂದ ಸಾಗುತ್ತೆ, ಇನ್ನೂ ಕೂಡ ವೇಗ ಪಡ್ಕೊಳ್ಳುತ್ತೆ. ವಯನಾಡಿನಿಂದ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ.